ಅಧಿಕಾರಿಗಳು ಕಲಬುರಗಿ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಆಗಮಿಸಿದ್ದಾರೆ. ಹಾಗೆ ಶ್ರೀ ರಾಯಪ್ಪ ಹುಣಸ್ಗಿ ಸರ್ ಅಪರ ಜಿಲ್ಲಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಜಿಲ್ಲಾಡಳಿತ ಯೋಗಾಸನ ಈಗ ಕೆಲವೇ ಕ್ಷಣಗಳಲ್ಲಿ 5 ನಿಮಿಷದವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಅದಾದ್ಮೇಲೆ 5 ರಿಂದ 10 ನಿಮಿಷದ ವೇದಿಕೆ ಕಾರ್ಯಪಡಿಸಲಿದ್ದಾರೆ. ಪ್ರಭಾತಂ ತಮ್ಮೆಲ್ಲರಿಗೂ ಯೋಗಾಭ್ಯಾಸಕ್ಕೆ ತುಂಬ ಹೃದಯದ ಸ್ವಾಗತ. ಈ ಮೂಲಕ ಯೋಗಾಭ್ಯಾಸವನ್ನು ಪ್ರಾರಂಭ. ಎಲ್ರಿಗೂ ನಮಸ್ಕಾರ. ಆಸೀನರಾಗಿರುವಂತಹ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಭಿಕರೇ, ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ. ಇವತ್ತಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏನು ಸಭೆಯನ್ನು, ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸರಳವಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡೋದರಲ್ಲಿ ಯಾರ್ಯಾರು ಭಾಗವಹಿಸಿದ್ರ ತಮ್ಮೆಲ್ಲರಿಗೂ ನಾನು ಪ್ರಾರಂಭದಲ್ಲಿ ವಂದಿಸಕ್ಕೆ, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದನೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಾನೆ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಬಹಳಷ್ಟು ಲಾಭಗಳಿವೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ, ಎಷ್ಟೇ ಕಾರ್ಯದ ಭಾರ ಇದ್ದರೂ, ಆತಂಕ ಇದ್ದರೂ, ಸ್ಟ್ರೆಸ್ ಇದ್ದರೂ ಸಹ ನಮಗೆ ಮನೋಬಲ, ಆತ್ಮಸ್ಥೈರ್ಯ ಮತ್ತು ಒಂದು ತಾಳ್ಮೆಯ ಒಂದು ಭಾವನೆ ಏನಿದೆ ಅದು ಬೆಳೆಸುತ್ತೆ. ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿ, ಎಷ್ಟೇ ಸ್ಟ್ರೆಸ್ ಇದ್ದರೂ ಸಹ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಸಹ ಯೋಗ ಸಹಕಾರಿಯಾಗುತ್ತೆ. ನಾವು ಕೇವಲ ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ, ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಕೊನೆ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಅವಾಗ ಬಹಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಕ್ಕೆ ಇಷ್ಟಪಡ್ತೇನೆ. ಬಹಳ ಸುಸೂತ್ರವಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಿರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಸರ್. ಈ ದಿವಸ ಕಲಬುರಗಿ ನಗರದಲ್ಲಿ ಆಯುಷ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಬೇಕು. ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ಭಾಗವಹಿಸಿ, ನಾನು ಕೂಡ ಭಾಗವಹಿಸಿ ಅಧಿಕಾರಿಗಳು. ತುಂಬ ಸಂತೋಷ ಅಂತಂದರೆ ಏನು ಯೋಗದ ಮಹತ್ವ ಇದೆ, ಅದು ಸ್ಥಳೀಯ ಮಟ್ಟದಲ್ಲಲ್ಲ ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ಸತ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದೆ. 3 ವರ್ಷಕ್ಕೆ ಈ ಒಂದು ದಿನಾಚರಣೆ ಸಫಲತೆ ಆಗ್ತಾ ಇದೆ. ಮತ್ತು ಎಲ್ಲರಲ್ಲಿ ವಿನಂತಿ ಏನಂತಂದರೆ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ತಾಸು, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು
ಸದೃಢತೆಗೆ ತುಂಬ ಸಹಕಾರಿಯಾಗಿದೆ. ನಾನು ಕೂಡ ದಿನಾಲು ಯೋಗದ ಕೆಲವು ಆಸನಗಳನ್ನು ನಾನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ ಅಂತ. ಸರ್ ಹೇಳಿ. ನಾನು ಡಾಕ್ಟರ್ ಕೆ ಪಿ ಬಬ್ಲಾದೆ, ಜಿಲ್ಲಾ ಆಯುಷ್ ಅಧಿಕಾರಿಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರಿಗೂ ನಮಸ್ಕಾರ. ಈ ಒಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೆವು. ತಮ್ಮ ನಿತ್ಯ ಜೀವನದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಯೋಗವನ್ನು ಅಳವಡಿಸಿಕೊಂಡ್ರೆ ನಿಜವಾಗಿಯೂ ನೀವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ. ಮತ್ತು ಅದೇ ರೀತಿಯಾಗಿ ಔಷಧರಹಿತವಾಗಿರ್ತಕ್ಕಂಥ ಈ ಚಿಕಿತ್ಸಾ ಪದ್ಧತಿಯನ್ನು ತಮ್ಮ ನಿತ್ಯ ಜೀವನದಲ್ಲಿ ಒಂದು ಜೀವನ ಶೈಲಿ ಅಂತೇಳಿ ನಾವು ಅನುಸರಿಸಬೇಕು. ಇದು ಯೋಗ ಅಂತಕ್ಕಂಥದ್ದು ಯಾವುದೇ ತೆರನಾದ ಒಂದು ಧರ್ಮ ಮತ್ತು ಜಾತಿ ಮತ ಪಂಥಕ್ಕೆ ಸಂಬಂಧಿಸಿದ್ದಲ್ಲ. ಅದರ ಸಲುವಾಗಿ ಈ ಒಂದು ಯೋಗವನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜವಾಗಿ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ತಮಗ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತು. ವಿಶೇಷವಾಗಿ ನಾನು ಏನಂತಂದರೆ, ಇವತ್ತು ಒಂದೇ ದಿವಸ ನಾವು ಯೋಗ ಮಾಡುವುದರಲ್ಲಿ ಅರ್ಥ ಇಲ್ಲ. ನಿತ್ಯ ಅಂದರೆ 365 ದಿನ ನಮ್ಮ ಆಯುಷ್ ಇಲಾಖೆ ವತಿಯಿಂದ ನಾವು 365 ದಿನ ನಮ್ಮಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಇರ್ತಾರೆ. ಆ ಯೋಗ ಇನ್ಸ್ಟ್ರಕ್ಟರ್ ಒಂದು ಆನ್ಲೈನ್ ಮುಖಾಂತರ ಇರ್ತದೆ ಮತ್ತು ನಮ್ಮ ಆಯುಷ್ ಆರೋಗ್ಯ ಮಂದಿರ ಇದೆ, ಆ ಹಳ್ಳಿಯಲ್ಲಿಯೂ ಇದೆ ಮತ್ತು ಸಿಟಿಯಲ್ಲಿಯೂ ಇದೆ, ಆ ಒಂದು ತಾಲೂಕುಗಳಲ್ಲಿ ಇದೆ. ಅವುಗಳನ್ನು ತಾವು ಉಪಯೋಗಿಸಿಕೊಂಡು ತಾವು ಯೋಗವನ್ನು ಆನ್ಲೈನ್ ಮುಖಾಂತರ ಸಹ ಮಾಡಿಕೊಳ್ಳೋದ್ರಿಂದ ತಾವೆಲ್ಲರೂ ಆರೋಗ್ಯವಂತರಾಗಲಿಕ್ಕೆ ಇರಲಿಕ್ಕೆ ನಾವು ಸಾಧ್ಯ ಅಂತ ನಾನು ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಅದೇ ರೀತಿ ಆನ್ಲೈನ್ ನಾವು ವೆಬ್ಸೈಟ್ ಲಿಂಕ್ನು ಕೊಡ್ತೇವೆ ಮತ್ತು ನಿತ್ಯ ಯೋಗ ಅಂತೇಳಿ ವಿನೂತನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದು 22ನೇ ತಾರೀಕಿನ ನಾಳೆನಿಂದ ಅದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಆ ಕಾರ್ಯಕ್ರಮವನ್ನು ಪ್ರತಿ ಒಂದು ಜಿಲ್ಲೆಯಿಂದ ಒಂದು ವಾರ ಒಂದೊಂದು ಜಿಲ್ಲೆಗೆ ಕೊಡ್ತಾ ಇದ್ದೆವು. ಒಂದು ವಾರ ಆ ಜಿಲ್ಲೆ ಆದ ನಂತರ ಮತ್ತೊಂದು ಜಿಲ್ಲೆಗೆ ನಾವು ಕೊಡ್ತಾ ಇದ್ದೆವು. ಹಾಗೆ ಅದು ಲಿಂಕ್ ಸಹ ನಾವು ಕಳಿಸ್ಕೊಡ್ತೇವೆ. ಆ ಕಳಿಸ್ಕೊಡೋದ್ರಿಂದ ತಾವು ಅದನ್ನು ಉಪಯೋಗಿಸಿಕೊಂಡು ದಿನನಿತ್ಯ ಯೋಗ ಆ ಗುರುವಿನ ಮಾರ್ಗದರ್ಶನ ಮುಖಾಂತರ ಅಲ್ಲಿ ವಿಶೇಷವಾಗಿ ಏನಂತಂದರೆ 45 ನಿಮಿಷ ಅಲ್ಲಿ ಒಂದು ಯೋಗ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅರ್ಧ ಗಂಟೆ ಅದು ಸಂಬಂಧಿಸಿದ ತಜ್ಞ ವೈದ್ಯರಿಂದ ಒಂದು ಸಂಬಂಧಿಸಿದ ವಿಷಯಕ್ಕೆ ಅದು ಕೆಲವೊಂದು ವಿಷಯಗಳ ಬಗ್ಗೆ ಅವರು ಮಾತನಾಡ್ತಿದ್ದಾರೆ ಆ ಒಂದು ಆಯುಷ್ ಒಂದು ಇಲಾಖೆ ವತಿಯಿಂದ. ಅದಕ್ಕೆ ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಕೆಲವು ವಿಚಾರಗಳು ಸ್ವಲ್ಪ ಪ್ರಯತ್ನಿಸಿ ಒಳ್ಳೆಯ ವಿಚಾರ, ಶುದ್ಧ ವಿಚಾರ, ಈಶ್ವರನ ವಿಚಾರ, ಪರಮಾತ್ಮನ ವಿಚಾರ, ಭಗವಂತನ ಸ್ಮರಣೆ ಮಾಡುವ ಪ್ರಯಾಸ, ಶುದ್ಧವಾದ ಭಾವನೆಗಳ ಮೇಲೆ ಮನಸ್ಸನ್ನು ನಿಲ್ಲಿಸಿ ಧ್ಯಾನದಲ್ಲಿ ನೀಲವಾಗಿ ಜೊತೆಗೆ ನನಗೆ ಆತ್ಮಾನುಭೂತಿಯನ್ನು ನೀಡುವಂತಹ ಸಾಧನೆ ಯೋಗವೇ ಧ್ಯಾನ, ಧ್ಯಾನದಿಂದಲೇ ಯೋಗ. ಮನಸ್ಸಿನಲ್ಲಿಯೇ ಆತ್ಮದ ವಿಕಾಸ. ನಮ್ಮೊಂದಿಗೆ ದೇಶದ ಪ್ರಗತಿ, ಮಾನವ ಕಲ್ಯಾಣಕ್ಕೆ ನಮ್ಮ ಹಳೆಯ ಸೇವೆಯನ್ನು ನೀಡುವ ನಿತ್ಯ ಯೋಗಾಭ್ಯಾಸವನ್ನು
ಕೈಗೊಳ್ಳುವ ಸಂಕಲ್ಪದೊಂದಿಗೆ ಶಾಂತಿ ಮಂತ್ರದ ಪಠಣೆಗಾಗಿ ನಮಸ್ಕಾರ ಮುದ್ರೆಯಲ್ಲಿ ಎರಡು ಕೈಗಳ ತೆಗೆದುಕೊಳ್ಳುತ್ತಾನೆ. सर्वे भद्राणि पश्यन्तु मा कश्चित् ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಕೈಗಳನ್ನು ಮೊದಲನೇ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ತುಂಬ ಸರಳವಾದಂಥ ಸಕಲ ಸನ್ಮಂಗಲಗಳನ್ನು ಒದಗಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ನಮಸ್ಕಾರ, ಸುಪ್ರಭಾತಂ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ 45 ನಿಮಿಷಗಳ ಈ ಒಂದು ಯೋಗಾಸನದಲ್ಲಿ ಭಾಗವಹಿಸಿರೋ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ಸಾದರಪಡಿಸಬೇಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೈಗೂಡಿ ಅಧಿಕಾರಿಗಳು ಹಾಗೆ ಪೊಲೀಸ್ ಆಯುಕ್ತರು ಹಾಗೆ ಎಲ್ಡಿಸಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು. ಇವತ್ತಿನಲ್ಲಿರೋ ಗಣ್ಯ ಅತಿಥಿಗಳು ಹಾಗೆ ಅಧಿಕಾರಿಗಳು ವ್ಯಕ್ತಿ ಚಿತ್ರವನ್ನ ಈಗ ಗಣ್ಯರು ಅನಾವರಣಗೊಳಿಸ್ತಾ ಇದ್ದಾರೆ. ಯಾವೆಲ್ಲ ಆಸನಗಳು ಯಾವೆಲ್ಲ ಪ್ರಯೋಜನಗಳು ನೀಡುತ್ತೆ ಅನ್ನೋ ಸಕಲ ಮಾಹಿತಿಯನ್ನ ಹೊಂದಿರುವಂತ ವ್ಯಕ್ತಿ ಚಿತ್ರ ಇದಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು. ನಾವು ಸಮತಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಳಂದಿಂದ ಆಯುರ್ವೇದಿಕ್ ಫ್ಯಾಕಲ್ಟಿ ಇದ್ದೀವಿ. ಇವತ್ತು ಇಲ್ಲಿ ನಾವು ಚಂದ್ರಕಾಂತ್ ಪಾಟೀಲ್ ಸ್ಟೇಡಿಯಮಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ತುಂಬ ಸುಲಲಿತವಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್ನ. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲನೂ. ಯೋಗ ಅನ್ನೋದು ಬರೀ ಒಂದು ದಿನಕ್ಕಲ್ಲ, ಪ್ರತಿದಿನನೂ ಅಳವಡಿಸ್ಕೋಬೇಕು. ಇವನ್ ನಮ್ಮ ಕಾಲೇಜಿನಲ್ಲೂ ನಮ್ಮ ಆಯುರ್ವೇದಿಕ್ ಸಿಲೆಬಸಲ್ಲೂ ಪ್ರತಿದಿನವೂ 6 ಗಂಟೆಯಿಂದ 7 ಗಂಟೆ ಮಕ್ಕಳು ಸ್ಟಾಫ್ ಎಲ್ಲರೂ ಮಾಡ್ತಾರೆ. ನೀವು ಕೂಡ ಎಲ್ಲರೂ ಅಳವಡಿಸ್ಕೊಳ್ರಿ. ವೃದ್ಧಾಪ್ಯದಲ್ಲಿ ಬರುವಂಥ ಎಲ್ಲ ರೋಗಗಳು ತಡೆಗಟ್ಟಿಸ್ಬೋದು. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ, ಬೋನ್ ಸ್ಟ್ರೆಂತ್, ಇಮ್ಯುನಿಟಿ ಪ್ರತಿಯೊಂದು ನೀವು ಇಂಪ್ರೂವ್ ಮಾಡ್ಕೋಬೋದು. ಮಿನಿಮಮ್ ದಿನದಲ್ಲಿ ಒಂದು 15ರಿಂದ 20 ನಿಮಿಷ ನಿಮಗೋಸ್ಕರ ನೀವು ಯೋಗಕ್ಕಂತ ಎತ್ತಿಟ್ಟು ಯೋಗ ಮಾಡಬೇಕು. ಇದು ಬರೀ ಒಂದು ದಿನಕ್ಕೆ ಪ್ರೋಗ್ರಾಮ್ ಅನ್ಕೋಬೇಡ್ರಿ. ಪ್ರತಿದಿನ ನೀವು ಅಳಿಸ್ಕೊಂಡು ಡಿಫ್ರೆನ್ಸಸ್ ನೋಡಿ. ಥ್ಯಾಂಕ್ ಯು. ಡಾಕ್ಟರ್ ಶ್ವೇತಾ ರಾಣಿ. ನಾವೆಲ್ಲರೂ ಸಮತಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಳಂದಿಂದ ಆಯುರ್ವೇದಿಕ್ ಫ್ಯಾಕಲ್ಟಿ ಲೆಕ್ಚರರ್ಸ್. ಥ್ಯಾಂಕ್ ಯು.